ಇನ್ಸೈಡ್ ಸುದ್ದಿಯಲ್ಲಿ ಮೊದಲ ವಿಚಾರ ಅಂತ ಹೇಳಿದ್ರೆ ಅದು ಈಗ ರಾಜಕೀಯವಾಗಿ ನಾವು ಕೆಲವೊಂದಷ್ಟು ಸುದ್ದಿಯನ್ನು ನೋಡ್ತಾ ಹೋದ್ರೆ ಅದರ ಸೆಂಟರ್ ಆಫ್ ಅಟ್ರಾಕ್ಷನ್ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಸಾಕಷ್ಟು ಸುದ್ದಿಗೆ ಗ್ರಾಸವಾಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ನಡೆ ಹಲವಾರು ಅನುಮಾನಗಳಿಗೆ, ಅಚ್ಚರಿಗಳಿಗೆ, ಪ್ರಶ್ನೆಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮೊನ್ನೆಯಷ್ಟೇ ಹೋಗಿ ಮಹಾಕುಂಭ ಮೇಳದಲ್ಲಿ ಮಿಂದೆದ್ದು ಬಂದಿದ್ದು, ಅದಾದ ನಂತರ ಇಶಾ ಫೌಂಡೇಶನ್ ನಲ್ಲಿ ಕಾಣಿಸ್ಕೊಂಡಿರುವಂತದ್ದು ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಅಥವಾ ಕೆಲವೊಂದಷ್ಟು ಜನ ಹಿರಿಯ ನಾಯಕರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳೇ ಬೇರೆ, ಆದ್ರೆ ಡಿ ಕೆ ಶಿವಕುಮಾರ್ ನಡ್ಕೊಳ್ತಾ ಇರುವಂತದ್ದೇ ಬೇರೆ. ಸೊ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಏನಾದ್ರೂ ಕಾಂಗ್ರೆಸ್ನಿಂದ ಪ್ರತ್ಯೇಕ ದಾರಿಯನ್ನ ಕಂಡುಕೊಳ್ತಾ ಇದಾರಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇವೆ. ಅದ್ರ ಜೊತೆಗೆ ಇಶಾ ಫೌಂಡೇಶನ್ ನಲ್ಲಿ ಬಿಜೆಪಿಯ ಹಿರಿಯ ನಾಯಕರ ಜೊತೆಗೆ ಕಾಣಿಸ್ಕೊಂಡಿರುವಂತದ್ದು ಕೂಡ ಹಲವಾರು ಅನುಮಾನಗಳಿಗೆ, ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದ್ರೆ ಏನಿದು ವಿಚಾರ, ಬನ್ನಿ ನೋಡೋಣ. ಮಲ್ಲಿಕಾರ್ಜುನ ಖರ್ಗೆ ಅಂತ ಇದ್ದಾರೆ. ಮಲ್ಲಿಕಾರ್ಜುನ ಯಾರು? ಅವರ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ I have seen Sonia Gandhi conducting our Ugadi festival. Mahakumbha Mela. I say I am a Hindu. I say I am a born Hindu. I will die as a Hindu. ಡಿ.ಕೆ. ಶಿವಕುಮಾರ್ಗೂ ಈ ಬೆಕ್ಕಿನ ಕಾಟಕ್ಕೂ ಯಾಕೋ ಸಂಬಂಧಗಳು ಕೂಡಿ ಬರ್ತಾ ಇದೆ. ಅವರನ್ನ ಟಾರ್ಗೆಟ್ ಮಾಡಿ ಹಂಚಿಗೆ ಸೇರಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಡುತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ. ಕಾಂಗ್ರೆಸ್ನಲ್ಲಿ ಇದೀಗ ಡಿಸಿಎಂ ಡಿಕೆ ನಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ನಾವು ಹೇಳ್ತಿರೋ ವಿಷಯ ಡಿಕೆ ಪರ್ಸನಲ್ ವಿಚಾರವು ಕಾಂಗ್ರೆಸ್ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆಯೋ ಗೊತ್ತಿಲ್ಲ. ಆದ್ರೆ ಇತ್ತೀಚೆಗೆ ಹಿಂದುತ್ವದ ವಿಚಾರದಲ್ಲಿ ಡಿಕೆ ನಡೆ ಸಾಕಷ್ಟು ಪರ ವಿರೋಧಕ್ಕೂ ಕಾರಣವಾಗ್ತಿದೆ. ಕುಂಭಮೇಳವನ್ನ ಕಾಂಗ್ರೆಸ್ ನಾಯಕರು ವಿರೋಧಿಸಿದ್ರು. ನಾನು ಹಿಂದೂ ಅಂತಾನೆ ಪುಣ್ಯ ಸ್ನಾನ ಮಾಡಿದ್ರು. ಇದೀಗ ಸ್ವತಃ ಎಐಸಿಸಿ ನಾಯಕನಿಂದಲೇ ಆಕ್ಷೇಪ ವ್ಯಕ್ತವಾದ್ರು. ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆ ಭಾಗಿಯಾಗಿರೋದು ಕಾಂಗ್ರೆಸ್ ಮನೆಯಲ್ಲಿ ಬಿಸಿ ಗಾಳಿಯೇ ಎದ್ದಂತಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಸಿಎಂ ಡಿಕೆ ನಡೆ ತೀವ್ರ ಕುತೂಹಲ. ವಿರೋಧ ವ್ಯಕ್ತವಾಗ್ತಿದ್ರು ಧಾರ್ಮಿಕ ಕಾರ್ಯಕ್ರಮದಲ್ಲೇ ಭಾಗಿ. ಇತ್ತೀಚೆಗೆ ಕುಂಭಮೇಳ ಪುಣ್ಯ ಸ್ನಾನ, ಈಗ ಇಶಾ ಕಾರ್ಯಕ್ರಮ. ಹೌದು, ಧಾರ್ಮಿಕ ಕಾರ್ಯಕ್ರಮ, ಪೂಜೆ ಪುನಸ್ಕಾರಗಳ ಮೇಲೆ ಡಿಸಿಎಂ ಡಿಕೆ ವಿಶೇಷ ನಂಬಿಕೆ ಇಟ್ಟವರು. ಇವತ್ತಿಗೂ ಕೂಡ ಸಂಕಷ್ಟದ ವೇಳೆ ದೇಗುಲಗಳಿಗೆ ಹೋಗ್ತಾರೆ. ಒಂದ್ ವೇಳೆ ಯಾರಾದ್ರೂ ಇದನ್ನ ಪ್ರಶ್ನಿಸಿದ್ರೆ ನಾನೊಬ್ಬ ಹಿಂದೂ ಅಂತ ಡಿಕೆ ಉತ್ತರವನ್ನು ಕೊಡ್ತಾರೆ. ಆದ್ರೆ ಇದೀಗ ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆ ಭಾಗಿಯಾಗೋದಕ್ಕೆ ಎಐಸಿಸಿ ಜನರಲ್ ಸೆಕ್ರೆಟರಿ ವಿ ಮೋಹನ್ ಅವರೇ ಆಕ್ಷೇಪ ವ್ಯಕ್ತಪಡಿಸಿದ್ರು. ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಕೊಟ್ಟಂತಾಗುತ್ತೆ ಅಂತ ಎಚ್ಚರಿಸುವ ಕೆಲಸವನ್ನು ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಡಿಕೆ ನಿನ್ನೆ ಶಿವರಾತ್ರಿ ದಿನದಂದು ನಡೆದ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಜಗ್ಗಿ ವಾಸುದೇವ್ ಅಕ್ಕಪಕ್ಕದಲ್ಲಿ ಡಿಕೆ, ಅಮಿತ್ ಶಾ ಕುಳಿತಿರೋ ಫೋಟೋ ಸಾಕಷ್ಟು ವೈರಲ್ ಆಗ್ತಿದೆ. ಮಲ್ಲಿಕಾರ್ಜುನ ಅಂದ್ರೆ ಯಾರೋ, ಶಿವ ಅಲ್ವಾ? ವಿರೋಧಿಗಳಿಗೆ ಡಿಸಿಎಂ ಡಿಕೆಶಿಯ ತಿರುಗೇಟು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿರೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋ ವಿರೋಧಿಗಳಿಗೆ ತಿರುಗೇಟು ಕೊಟ್ಟಿರೋ ಡಿಸಿಎಂ ಡಿಕೆ. ಮಲ್ಲಿಕಾರ್ಜುನ ಖರ್ಗೆ ಅಂದ್ರೆ ಯಾರೋ, ಶಿವ ಅಲ್ವಾ? ಅವರೇನೋ ಹೆಸರು ಬದಲಾಯಿಸ್ಕೊಂಡ್ರ ಅಂತ ಹೇಳಿದ್ರು. ಖರ್ಗೆ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಅಂತ ಇದ್ದಾರೆ. ಮಲ್ಲಿಕಾರ್ಜುನ ಯಾರು? ಶಿವ. ಅವರ ಹೆಸರು ಬದಲಾವಣೆ ಮಾಡ್ಕೊಂಡ್ಬಿಟ್ರ. ನಾನು ಹೇಳ್ತಾ ಇದ್ದೀನಿ ಅದನ್ನ ರಾಜಕಾರಣ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಪ್ಪ. ಸ್ವತಃ ಸೋನಿಯಾ ಗಾಂಧಿ ಅವರೇ ಯುಗಾದಿ ಹಬ್ಬ ಆಚರಣೆ ಮಾಡಿರೋದು ನೋಡಿದ್ದೇನೆ ಅನ್ನೋ ಮೂಲಕ ಡಿಕೆ ನಾವು ಧಾರ್ಮಿಕ ಆಚರಣೆ ವಿರೋಧಿಗಳಲ್ಲ ಅನ್ನೋ ಸಂದೇಶ ರವಾನೆ ಮಾಡಿದ್ರು. ಐ ಹ್ಯಾವ್ ಸೀನ್ Sonia Gandhi conducting our Ugadi festival. I once went there to meet her 25 years back. Ugadi festival. I never knew that Kashmir and Karnataka same day they celebrate Ugadi festival. ಇನ್ನು ನಿನ್ನೆ ಇಶಾ ಕಾರ್ಯಕ್ರಮಕ್ಕೆ ಹೋಗೋ ಮುಂಚೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ, ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿಯೇ ಸಾಯ್ತೀನಿ, ಎಲ್ಲ ಧರ್ಮವನ್ನು ಪ್ರೀತಿಸ್ತೀನಿ ಅಂದಿದ್ದಾರೆ. Mahakumbha Mela. I say I am a Hindu. I say I am a born Hindu. I will die as a Hindu. But I love all religion. I love all religion. I respect all religion. I love whichever religion.
ಇನ್ನು ಸದ್ಗುರು ಜಗ್ಗಿ ವಾಸುದೇವ್ ಹಾಡಿ ಹೊಗಳಿದ ಡಿಸಿಎಂ ಡಿಕೆ ಟ್ವೀಟ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅನುಭವ ಹಂಚಿಕೊಂಡ್ರು. ಬದುಕು ಆಧ್ಯಾತ್ಮ ಕುರಿತು ಸದ್ಗುರು ಜೊತೆ ಸುದೀರ್ಘ ಮಾತುಕತೆ ನಡೆಯಿತು ಅಂದ್ರು. ಇದೀಗ ಡಿಕೆ ನಡೆಯ ಬಗ್ಗೆ ರಾಜಕೀಯ ವಲಯದಲ್ಲೂ ಸಾಕಷ್ಟು ವಿಶ್ಲೇಷಣೆ ನಡೆಯುತ್ತಿದೆ. ಬಿಜೆಪಿಗೂ ಹತ್ತಿರವಾಗ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆರ್ ಅಶೋಕ್ ಮಾತನಾಡಿ ಡಿಕೆಗೆ ಕರಿಬೆಕ್ಕುಗಳ ಕಾಟ ಹೆಚ್ಚಾಗಿದೆ ಅಂದ್ರು. ಛಲವಾದಿ ಯಾವುದನ್ನು ತಳ್ಳಿ ಹಾಕೋಕ್ಕಾಗಲ್ಲ ಅಂದ್ರು. ದಿನ ಕರ್ನಾಟಕದಲ್ಲಿ ಕರಿಬೆಕ್ಕುಗಳ ಕಾಟ ಇತ್ತು. ಈಗ ಆಲ್ ಇಂಡಿಯಾ ಲೆವೆಲಲ್ಲೂ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿನೇ ಈ ಕಾಟ ಕರಿಬೆಕ್ಕುಗಳ ಕಾಟ ಆಗಿದೆ. ಯಾಕೋ ಗೊತ್ತಿಲ್ಲ, ಡಿ.ಕೆ. ಶಿವಕುಮಾರ್ಗಳಿಗೂ ಈ ಬೆಕ್ಕಿನ ಕಾಟಕ್ಕೂ ಯಾಕೋ ಸಂಬಂಧಗಳು ಕೂಡಿ ಬರ್ತಾ ಇದೆ. ಒಳ್ಳೇದಕ್ಕೆ ಬರ್ತಾ ಇದೆಯೋ ಕೆಟ್ಟದಕ್ಕೆ ಬರ್ತಾ ಇದೆಯೋ ಗೊತ್ತಿಲ್ಲ. ಒಟ್ಟಾರೆ ಅಡ್ಗಾಲ ಅಂತೂ ಆಗ್ತಾ ಇದ್ದಾರೆ. ನಾನೇನು ಕೆಲವು ವಿಚಾರಗಳನ್ನ ತಳ್ಳಿ ಹಾಕಿಬಿಡೋದು ಇಲ್ಲ. ಹಿಂದೆ ಇಂತಹ ಆಗಿರ್ತಕ್ಕಂಥದ್ದು ಕೂಡ ಇದೆ. ಆದರೆ ಅದು ನಿಜ ಅಲ್ವಾ, ಇದನ್ನು ಯಾರು ಹೇಳಬೇಕು? ಡಿ.ಕೆ. ಶಿವಕುಮಾರ್ ಹೇಳಬೇಕು. ಇದಿಷ್ಟೇ ಅಲ್ಲ, ಛಲವಾದಿ ನಾರಾಯಣ ಸ್ವಾಮಿ ಜಗದೀಶ್ ಶೆಟ್ಟರ್ ಮಾತನಾಡಿ ಪಕ್ಷದಲ್ಲಿ ಡಿಕೆ ತದ್ವಿರುದ್ಧವಾಗಿ ನಡೆಯುತ್ತಿದ್ದಾರೆ ಅಂದ್ರೆ ಏನಾದ್ರೂ ಕ್ರಮ ಆಗ್ಬೇಕಲ್ವಾ ಅಂದ್ರು. ಅವರನ್ನ ಟಾರ್ಗೆಟ್ ಮಾಡಿ ಹಂಚಿಗೆ ಸರಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಒಬ್ಬ ಹಿಂದೂವಾದಿ ಅನ್ನೋದು ಇವತ್ತು ಸಾಬೀತಾದ ಮೇಲೆ ಕಾಂಗ್ರೆಸ್ ಪಕ್ಷ ಅವರನ್ನ ಮೂಲ ಗುಂಪು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದೆ. ಡಿ.ಕೆ. ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಟ್ರಿ ಮತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ. ನಿಮ್ಮ ತತ್ವ ಮತ್ತೊಂದು ಎಲ್ಲ ಅದಕ್ಕೆ ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ನಡೆಸ್ಕೊಂತ ಇದ್ದಾರೆ ಅಂತಂದ್ರೆ ಅವ್ರು ಹೊರಗೆ ಹಾಕಿಬಿಟ್ರಿ ಪಾರ್ಟಿಯಿಂದ. ಇತ್ತೀಚೆಗಷ್ಟೇ ಕುಂಭಮೇಳದ ವಿಚಾರವಾಗಿಯೂ ಕಾಂಗ್ರೆಸ್ ಸಾಕಷ್ಟು ಟೀಕೆ ಟಿಪ್ಪಣಿ ಮಾಡಿತ್ತು. ಸ್ವತಃ ಎಐಸಿಸಿ ನಾಯಕ ಮಲ್ಲಿಕಾರ್ಜುನ ಖರ್ಗೆಯೇ ನದಿಯಲ್ಲಿ ಮುಳುಗಿದ್ರೆ ಪಾಪ ಕಳೆಯುತ್ತಾ ಅಂದಿದ್ರು. ಆದ್ರೆ ವಿರೋಧದ ನಡುವೆಯೂ ಡಿಕೆ ಪುಣ್ಯ ಸ್ನಾನ ಮಾಡಿದ್ರು. ಕೆಲ ಟೀಕೆಯೂ ವ್ಯಕ್ತವಾಗಿತ್ತು. ಅದೇನೇ ಹೇಳಿ, ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಕೆ ಭಾಗಿಯಾಗಿರೋದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. ಒಂದೇ ವೇದಿಕೆಯಲ್ಲಿ ಡಿಕೆ ಅಮಿತ್ ಶಾ ಕುಳಿತಿರೋ ಫೋಟೋವನ್ನ ಉಲ್ಲೇಖಿಸಿ ಬಿಜೆಪಿಗೆ ಹತ್ತಿರವಾಗ್ತಿದ್ದಾರೆ ಅಂತ ಟೀಕಿಸಲಾಗ್ತಿದೆ. ಆದ್ರೆ ಇದಕ್ಕೆ ಬುದ್ಧಿವಂತಿಕೆಯಾಗಿ ಡಿಕೆ ಖರ್ಗೆ ಹೆಸರಲ್ಲೂ ಶಿವ ಇದ್ದಾನೆ ಅಂತ ಉತ್ತರ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.